ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಫಾಲ್ಗುಣ ಶುದ್ಧ ಪಂಚಮಿ ಆದಿತ್ಯವಾಸರ ಶ್ರೇಷ್ಠವಾದ ಈ ಭಾನುವಾರದ ಮುಸ್ಸಂಜೆಯಲ್ಲಿ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ. ಓ ವಿಶ್ವಂ ದರ್ಪಣ ದೃಶ್ಯಮಾನ ನಗರೇ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶ ಕಾಲಕಲನ ವೈಚಿತ್ರ್ಯ ಚಿತ್ರೀಕೃತಂ ಮಾಯಾವೇವ ವಿಜೃಂಭಯತ್ಯಪಿ ಮಹಾಯೋಗೀವ ಯಃ ಸ್ವೇಚ್ಛಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸ ಯೋ ಬೋಧಯತ್ಯಾಶ್ರಿತಾನ್ ಯತ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿರ್ಭವಾಂ ಭೋ ನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ. 2 ನಿಮಿಷ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ.
दिगंबरा दिगंबरा श्रीपाद वल्लभ दिगंबरा 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 श्रीपाद वल्लभ दिगंबरा 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 श्रीपाद वल्लभ दिगंबरा ब्रह्मा विष्णु महेश्वर श्रीपाद वल्लभ दिगंबरा ब्रह्मा विष्णु महेश्वर श्रीपाद वल्लभ दिगंबरा 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 श्रीपाद वल्लभ दिगंबरा 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 श्रीपाद वल्लभ दिगंबरा 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 श्रीपाद वल्लभ दिगंबरा ब्रह्मा विष्णु महेश्वर श्रीपाद वल्लभ दिगंबरा ब्रह्मा विष्णु महेश्वर श्रीपाद वल्लभ दिगंबरा श्रीपाद वल्लभ दिगंबरा श्रीपाद वल्लभ दिगंबरा सिद्धांत अवधूत चिंतन श्री गुरुदेव दत्त जय जय रघुवीर समर्थ ಒಂದು ಸುಂದರವಾದ ಗುರು ಕೀರ್ತನೆ ಹಿಂದಿ ಭಾಷೆಯಲ್ಲಿದೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ ಓಂ गुरुदेव मेरी नैया उस पार लगा देना अब तक जो निभाया है आगे भी निभा देना गुरुदेव मेरी नैया उस पार लगा देना अब तक जो निभाया है आगे भी निभा देना जय गुरु जय गुरु जय गुरु जय जय गुरुदेवा 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 गुरुदेव मेरी नैया
उस पार लगा देना। अब तक जो निभाया है, आगे भी निभा देना। जय गुरु, जय गुरु, जय गुरु, जय जय। गुरुदेवा, 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 गुरुदेवा। गुरुदेवा, 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 गुरुदेवा। गुरुदेवा, गुरुदेवा। गुरुदेवा, गुरुदेवा। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये, हर हर महादेव शंभो। ಶ್ರೀಮದ್ಭಗವದ್ಗೀತೆಯ ಸಪ್ತದಶೋಧ್ಯಾಯ ಇಂದಿನಿಂದ ಆರಂಭ. 17ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋಧ್ಯಾಯಃ. श्रद्धात्रय विभाग योगः। अर्जुन उवाच ये शास्त्रविधिमुत्सृज्य यजन्ते श्रद्धयान्विताः तेषां निष्ठा तु का कृष्ण। सत्त्वमाहो रजस्तमः। अर्जुन उवाच ये शास्त्रविधिमुत्सृज्य यजन्ते श्रद्धयान्विताः तेषां निष्ठा तु का कृष्ण। सत्त्वमाहो रजस्तमः। श्रीभगवानुवाच त्रिविधा भवति श्रद्धा देहिनां सा स्वभावजा।
ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 16 ಅಧ್ಯಾಯಗಳನ್ನು ಅಧ್ಯಯನ ಮಾಡಿ ಈಗ 17ನೆಯ ಅಧ್ಯಾಯಕ್ಕೆ ಕಾಲಿಡುತ್ತಿದ್ದೇವೆ. ಈ ಅಧ್ಯಾಯದ ಹೆಸರು ಶ್ರದ್ಧಾತ್ರಯ ವಿಭಾಗ ಯೋಗ. ಪ್ರತ್ಯಕ್ಷಾದಿ ಪ್ರಮಾಣಗಳಲ್ಲಿದ್ದರೂ ಪ್ರಮಾಣಗಳು ಇಲ್ಲದಿದ್ದರೂ ಸಹ ಪ್ರತ್ಯಕ್ಷ ಅನುಮಾನ ಇತ್ಯಾದಿ ಪ್ರಮಾಣಗಳು ಇಲ್ಲದಿದ್ದರೂ ಸಹ ಒಂದು ಶಾಸ್ತ್ರ ಸಿದ್ಧ ವಸ್ತು ಅಥವಾ ಸಂಗತಿಯು ಉಂಟು ಎಂದು ತಿಳಿದು ಅದರಂತೆ ನಡೆದುಕೊಳ್ಳಬೇಕೆಂಬ ನಂಬಿಕೆಯೇ ವಿಶ್ವಾಸವೇ ಶ್ರದ್ಧೆ. ಶ್ರದ್ಧೆಯಲ್ಲಿ 3 ವಿಧಗಳಿವೆ: ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಈ 17ನೇ ಅಧ್ಯಾಯದಲ್ಲಿ ಭಗವಂತನು ಈ 3 ಶ್ರದ್ಧೆಯುಳ್ಳ ಮನುಷ್ಯರ ಲಕ್ಷಣಗಳನ್ನು ತಿಳಿಸಿದ್ದಾನೆ. ತ್ರಿವಿಧ ಶ್ರದ್ಧೆ. ಈ ತ್ರಿವಿಧ ಶ್ರದ್ಧೆಯುಳ್ಳ ಮಾನವರ ಲಕ್ಷಣಗಳನ್ನು ಈ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ತಿಳಿಸಲಾಗಿದೆ. ಪೂಜೆ, ಆಹಾರ, ಯಜ್ಞ, ತಪಸ್ಸು, ದಾನ ಇವುಗಳನ್ನು ಸಾತ್ವಿಕ, ರಾಜಸಿಕ, ತಾಮಸಿಕ ಎಂದು ವಿಭಾಗ ಮಾಡಿ ಭಗವಂತನು ಇಲ್ಲಿ ಅಪ್ಪಣೆ ಕೊಡಿಸಿದ್ದಾನೆ. ಅವುಗಳ ಜೊತೆ ಶ್ರದ್ಧೆಗೆ ಇರುವ ಸಂಬಂಧದ ವಿವರಗಳನ್ನು ತಿಳಿಸಿದ್ದಾನೆ. ಈ ರೀತಿಯಾಗಿ ಸಾತ್ವಿಕ, ರಾಜಸಿಕ, ತಾಮಸಿಗಳೆಂಬ ತ್ರಿವಿಧ ಶ್ರದ್ಧೆಗಳನ್ನು ವಿಭಾಗ ಪೂರ್ವಕವಾಗಿ ವಿವರಿಸಿ ವಿಸ್ತಾರವಾಗಿ ಹೇಳಿರುವುದರಿಂದ ಈ ಅಧ್ಯಾಯದ ಹೆಸರನ್ನು ಶ್ರದ್ಧಾತ್ರಯ ವಿಭಾಗ ಯೋಗ ಎಂದು ಇಡಲಾಗಿದೆ. ಯಾವುದೇ ಕರ್ಮವನ್ನು ಸತ್ ಅಥವಾ ಅಸತ್ ಎಂದು ನಿರ್ಧರಿಸಲು ಅದರ ಉದ್ದೇಶ, ಹಿಂದಿರುವ ಭಾವನೆಗಳು ಮುಖ್ಯವಾಗಿರುತ್ತವೆ. ಸತ್ಕರ್ಮ ಯಾವುದು, ಅಸತ್ಕರ್ಮ ಯಾವುದು ಎಂಬ ಜ್ಞಾನವನ್ನು ಪಡೆದು ಕರ್ಮಗಳನ್ನು ಮಾಡುವುದು ಶ್ರೇಯಸ್ಕರವಾಗಿದೆ. ಇದಕ್ಕೆ ಅನುಕೂಲವಾಗುವಂತೆ ಭಗವಂತನು ಪೂಜೆ, ಯಜ್ಞ, ದಾನ, ತಪಸ್ಸು ಮುಂತಾದ ಕರ್ಮಗಳನ್ನು ಯಾವುದು ಶ್ರೇಯಸ್ಕರವಾದ ಸಾತ್ವಿಕ, ಯಾವುದು ಮಧ್ಯಮವಾದ ರಾಜಸಿಕ, ಯಾವುದು ಹಾನಿಕರವಾದ ತಾಮಸಿಕ ಎಂದು ವಿವರಿಸಿದ್ದಾನೆ. ಕರ್ಮಗಳನ್ನು ಶಾಸ್ತ್ರವಿಧಿ ಪೂರ್ವಕವಾಗಿ ಮಾಡದವನಿಗೆ ಮಾಡಿದ ಕರ್ಮಗಳ ಫಲ ಸಿಗುವುದಿಲ್ಲ. ಶಾಸ್ತ್ರ ವಿಧಿಗಳನ್ನು ಬಿಟ್ಟು ಸುಖಕ್ಕಾಗಿ ಅಥವಾ ಸಿದ್ಧಿಗಾಗಿ ಮಾಡುವ ಕರ್ಮಗಳಿಂದ ಸುಖವೂ ಸಿಗುವುದಿಲ್ಲ, ಸಿದ್ಧಿಯೂ ಸಿಗುವುದಿಲ್ಲ, ಪರಮಗತಿಯಂತೂ ಇಲ್ಲವೇ ಇಲ್ಲ ಎನ್ನುವ ಭಗವಂತನ ಉಪದೇಶದ ವಿವರವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಶಾಸ್ತ್ರ ವಿಧಿಗಳನ್ನು ಅರಿತವರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ತಿಳಿಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ಶಾಸ್ತ್ರ ವಿಧಿಗಳನ್ನು ಅರಿಯದಿರುವುದರಿಂದ ಅಥವಾ ಇನ್ಯಾವುದೇ ಕಾರಣದಿಂದ ಶಾಸ್ತ್ರ ವಿಧಿಗಳನ್ನು ಅನುಸರಿಸದೆ ಅಶಾಸ್ತ್ರೀಯ ಆಸ್ತಿಕ ಬುದ್ಧಿಯಿಂದ, ಕುರುಡು ಶ್ರದ್ಧೆಯಿಂದ ದೇವತಾದಿಗಳ ಪೂಜೆ ಮುಂತಾದ ಸತ್ಕರ್ಮಗಳನ್ನು ಮಾಡುವವರ ಸ್ಥಿತಿ ಏನಾಗುತ್ತದೆ ಎಂಬುದನ್ನು ತಿಳಿಸುವಂತೆ ಅರ್ಜುನನು ಭಗವಂತನನ್ನು ಕೇಳುವ ಪ್ರಶ್ನೆಯಿಂದ ಈ ಅಧ್ಯಾಯವು ಪ್ರಾರಂಭವಾಗುತ್ತದೆ. ಏ ಶಾಸ್ತ್ರವಿಧಿಂ ಉತ್ಸೃಜ್ಯ ಯಜಂತೆ ಶ್ರದ್ಧಯಾ ಅನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಂ ಆಹೋ ರಜಃ ತಮಃ. ಹೀಗೆ ಭಗವಂತನ ವಚನಗಳನ್ನು ಕೇಳಿ ಅರ್ಜುನ ಹೇಳಿದನು, ಹೇ ಕೃಷ್ಣ, ಏ ಶಾಸ್ತ್ರ ವಿಧಿ, ಯಾರು ಶಾಸ್ತ್ರ ವಿಧಿಗಳನ್ನು ಉತ್ಸೃಜ್ಯ
ತ್ಯಜಿಸಿ ಕೇವಲ ಶ್ರದ್ಧೆಯ ಅನ್ವಿತಾ ಯಜಂತೆ, ಶ್ರದ್ಧೆಯಿಂದ ಕೂಡಿದವರಾಗಿ ದೇವಾದಿಗಳನ್ನು ಆರಾಧಿಸುವರೋ ತೇಷ ನಿಷ್ಠಾ ತು ಕಾ, ಅವರ ಸ್ಥಿತಿಗತಿ ಮತ್ತೆ ಯಾವ ರೀತಿಯದು? ಸತ್ವಂ ಸಾತ್ವಿಕವೋ, ಆಹೋ ಅಥವಾ ರಜಃ ರಾಜಸವೋ, ಇಲ್ಲವೇ ತಮಃ ತಾಮಸವೋ? ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನ ಹೇಳಿದನು, ಹೇ ಕೃಷ್ಣ, ಹೇ ಶ್ರೀಕೃಷ್ಣ, ಯಾರು ಶಾಸ್ತ್ರ ವಿಧಿಗಳನ್ನು ಬಿಟ್ಟು ಕೇವಲ ಶ್ರದ್ಧಾಯುಕ್ತರಾಗಿ ದೇವಾದಿಗಳನ್ನು ಆರಾಧಿಸುವರೋ ಅವರ ಸ್ಥಿತಿ ಗತಿ ಯಾವ ರೀತಿಯದು? ಸಾತ್ವಿಕವೋ ಅಥವಾ ರಾಜಸವೋ, ಇಲ್ಲವೇ ತಾಮಸವೋ? ಇಂತಹ ಪ್ರಶ್ನೆ ಕೇಳ್ತಾ ಇದ್ದ ನೋಡಿ ಅರ್ಜುನ. ಎಲ್ಲರೂ ಕೂಡ ತಿಳಿದುಕೊಳ್ಳಬೇಕಾದಂತಹ ವಿಚಾರ, ಶ್ರದ್ಧೆ ಇದೆ, ಆದರೆ ಯಾವ ರೀತಿ ಶ್ರದ್ಧೆ ಅದು? ಆ ಸಾತ್ವಿಕ ಗುಣ ಎಂಥದ್ದು? ರಾಜಸಿಕ ಗುಣ ಎಂಥದ್ದು? ತಾಮಸಿಕ ಶ್ರದ್ಧೆಯ ಗುಣ ಎಂಥದ್ದು? ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ. ಎಲ್ಲರೂ ಕೂಡ ಅತ್ಯಂತ ವಿಸ್ತಾರವಾಗಿ ಆಳವಾಗಿ ಅಧ್ಯಯನ ಮಾಡಬೇಕಾದಂತಹ ವಿಷಯ ಶ್ರದ್ಧಾತ್ರೈ ಭಾಗಯೋಗ. ನೋಡಿ ಅರ್ಜುನ ಹೇಗೆ ಕೇಳ್ತಾ ಇದ್ದಾನೆ ಪ್ರಶ್ನೆ. ಹೇ ಕೃಷ್ಣ, ಹೇ ಭಗವಂತ, ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಎಂಬುದು ಅರಿಯದಿರುವುದರಿಂದ, ಶಾಸ್ತ್ರ ವಿಧಿಗಳನ್ನು ಅನುಸರಿಸದೆ ಶ್ರದ್ಧೆಯಿಂದ ತಮ್ಮ ಮನಸ್ಸಿಗೆ ಒಳ್ಳೆಯದೆಂದು ತೋರುವ ರೀತಿಯಲ್ಲಿ ಅಥವಾ ಅರಿಯದವರು ಆಚರಿಸುವ ರೀತಿಯಲ್ಲಿ ಪೂಜೆ, ವ್ರತ ಮುಂತಾದ ಕರ್ಮಗಳನ್ನು ಮಾಡುವ ಮನುಷ್ಯನ ನಡವಳಿಕೆ ಎಂತಹದ್ದು? ಸಾತ್ವಿಕವೋ, ರಾಜಸವೋ ಅಥವಾ ತಾಮಸವೋ? ಅವನ ಸ್ವಭಾವ ಎಂತಹದ್ದು? ದೈವಿ ಸ್ವಭಾವವೋ ಅಥವಾ ಆಸುರಿ ಸ್ವಭಾವವೋ? ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೇವೆ, ಅನೇಕರು ಅನೇಕ ಉತ್ಸವಾದಿಗಳನ್ನು ಮಾಡ್ತಾರೆ, ರಥೋತ್ಸವಗಳನ್ನು ಮಾಡ್ತಾರೆ. ತಮಟೆ, ನಗಾರಿ, ಡೋಲು, ಡಿಜೆ ಹಾಕಿಕೊಂಡು ಕುಣಿಯುತ್ತಾ ನಲಿಯುತ್ತಾ ಉತ್ಸವಗಳನ್ನು ಮಾಡ್ತಾರೆ. ಆದರೆ ಅವರಲ್ಲಿ ಶ್ರದ್ಧೆ ಎಂತಹ ಗುಣಮಟ್ಟದ್ದು ವಿಚಾರ ಮಾಡಿ. ಶ್ರದ್ಧೆ ಇದೆ, ಶ್ರದ್ಧೆ ಇಲ್ಲದೆ ಹೋದ್ರೆ ಯಾರು ಕೂಡ ಆ ಧಾರ್ಮಿಕ ಆಚರಣೆಗಳನ್ನು ಮಾಡುವುದಿಲ್ಲ. ಆದ್ರೆ ಧಾರ್ಮಿಕ ಆಚರಣೆಗಳೇನೋ ಸರಿ, ಆದ್ರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅವರು, ಅದು ಬಹಳ ಮುಖ್ಯ. ಅಥವಾ ಯಾವ ರೀತಿ ಮಾಡಬೇಕು ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ನೋಡುವ ಆಚಾರ್ಯ ಶಂಕರರ ಭಾಷ್ಯ 17ನೇ ಅಧ್ಯಾಯ 1ನೇ ಶ್ಲೋಕ. ಅರ್ಜುನನ ಪ್ರಶ್ನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಇತಿ ಭಗವತ್ ಸಾಕ್ಷಾತ್ ಲಬ್ಧ ಪ್ರಶ್ನ ಬೀಜ. ಅರ್ಜುನ ಉವಾಚ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಆದ್ದರಿಂದ ಶಾಸ್ತ್ರವೇ ನನಗೆ ಪ್ರಮಾಣವು ಎಂದು ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಭಗವಂತನು ತಿಳಿಸಿಕೊಟ್ಟಿದ್ದನು. ಈ ರೀತಿ ಹೇಳಿದ್ದರಿಂದ ಪ್ರಶ್ನೆ ಮಾಡಲು ಅವಕಾಶವು ಸಿಕ್ಕಿದ್ದರಿಂದ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏಕೆಂದ್ರೆ ಎಲ್ಲದಕ್ಕೂ ಕಾರಣ ಶಾಸ್ತ್ರವನ್ನು ಅವಲಂಬಿಸಬೇಕು. ಶಾಸ್ತ್ರವನ್ನು ಅವಲಂಬಿಸದೆ ಮಾಡಿದರೆ ಅವನದು ಯಾವ ಕರ್ಮಗಳಿಗೂ ಕೂಡ ಫಲ ಸಿಗುವುದಿಲ್ಲ. ಆದ್ದರಿಂದ ಶಾಸ್ತ್ರಾಧಾರಿತ ಜೀವನವನ್ನು ನಡೆಸಬೇಕು ಎಂದು ಹೇಳಿದ ಮೇಲೆ ಅರ್ಜುನಾಗ ಪ್ರಶ್ನೆ ಮಾಡ್ತಾನೆ, ಹಾಗಾದ್ರೆ ಶ್ರದ್ಧೆ ಏನೋ ಇದೆ ಶಾಸ್ತ್ರದ ಮೇಲೆ, ಆದ್ರೆ ನಾವು ಮಾಡ್ತಾ ಇರೋದು ಶಾಸ್ತ್ರ ವಿಧಿಯಂತೆ ಇದೆಯೋ ಇಲ್ವೋ? ಕಾರಣ ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಿಲ್ಲ, ನಮ್ಮದು ಸರಿಯೋ ತಪ್ಪೋ ಅನ್ನುವುದನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ್. ನೋಡಿ ಆಚಾರ್ಯ ಶಂಕರರ ಭಾಷ್ಯ. ಯೇ ಕೇಚಿತ್ ಅವಶೇಷಿತಾ ಶಾಸ್ತ್ರ ವಿಧಿಂ ಶಾಸ್ತ್ರ ವಿಧಾನಂ ಶ್ರುತಿ ಸ್ಮೃತಿ ಶಾಸ್ತ್ರ ಚೋದನಾ ಉತ್ಸೃಜ್ಯ ಪರಿತ್ಯಜ್ಯ ಯಜಂತೆ ದೇವಾದಿ ಪೂಜಯಂತಿ ಶ್ರದ್ಧಯಾ ಅನ್ವಿತಾ ಶ್ರದ್ಧಯಾ ಆಸ್ತಿಕ್ಯ ಬುದ್ಧ್ಯಾ ಅನ್ವಿತಾ ಸಂಯುಕ್ತಾ ಸಂತಃ ಶ್ರುತಿಲಕ್ಷಣಂ ಸ್ಮೃತಿಲಕ್ಷಣಂ ವಾ ಕಂಚಿತ್ ಶಾಸ್ತ್ರ ವಿಧಿಂ ಅಪಶ್ಯಂತಃ ವೃದ್ಧ ವ್ಯವಹಾರ ದರ್ಶನಾದೇವ ಶ್ರದ್ಧಾನತೆಯ ಯೇ ದೇವಾದೀನ್ ಪೂಜಯಂತಿ ತೇ ಇಹ ಯೇ ಶಾಸ್ತ್ರ ವಿಧಿಂ ಉತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ಇತ್ಯೇವಂ ಗೃಹ್ಯಂತೆ.
ಯೇ ಪುನಃ ಕಂಚಿತ್ ಶಾಸ್ತ್ರವಿಧಿಂ ಉಪಲಭಮಾನ ಏವ ತಂ ಉತ್ಸೃಜ್ಯ ಅಯಥಾವಿಧಿ ದೇವಾದೀನ್ ಪೂಜಯಂತಿ ತೇ ಇಹ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಇತಿ ನ ಪರಿಗೃಹ್ಯಂತೆ ತಸ್ಮಾತ್ ಶ್ರದ್ಧಯಾನ್ಯ ತತ್ವವಿಶೇಷಣಾತ್ ದೇವಾದಿ ಪೂಜಾವಿಧಿ ಪರಂ ಕಿಂಚಿತ್ ಶಾಸ್ತ್ರಂ ಪಶ್ಯಂತ ಏವ ತತ್ಸುಸೃಜ್ಯ ಅಶ್ರದ್ಧದಾನತೆಯ ತದ್ವಿಹೀನಾಯಾಂ ದೇವಾದಿ ಪೂಜಾಯಾಂ ಶ್ರದ್ಧೆಯ ಅನ್ವಿತಾಃ ಪ್ರವರ್ತಂತೆ ಇತಿ ನ ಶಕ್ಯಂ ಕಲ್ಪಯಿತುಂ ಯಸ್ಮಾತ್ ತಸ್ಮಾತ್ ಪೂರ್ವೋಕ್ತಾ ಏವ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ಇತ್ಯತ್ರ ಗೃಹ್ಯಂತೆ ತೇಷಾಂ ಏವಂ ಭೂತಾನಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಂ ಆಹೋ ರಜಃ ತಮಃ ಕಿಂ ಸತ್ವಂ ನಿಷ್ಠಾ ಅವಸ್ಥಾನಂ ಆಹೋ ಸ್ವಿತ್ ರಜಃ ಅಥವಾ ತಮಃ ಇತಿ ಏತತ್ ಉಕ್ತಂ ಭವತಿ ಯಾ ತೇಷಾಂ ದೇವಾದಿ ವಿಷಯ ಪೂಜಾ ಸಾ ಕಿಂ ಸಾತ್ವಿಕಿ ಆಹೋ ಸ್ವಿತ್ ರಾಜಸಿ ಉತ ತಾಮಸಿ ಇತಿ ಯಾರೇ ಆಗಲಿ ಇಂಥವರೆಂಬ ವಿಶೇಷವಿಲ್ಲ. ಶಾಸ್ತ್ರವಿಧಿಯನ್ನು ಶಾಸ್ತ್ರವಿಧಾನವನ್ನು ಶ್ರುತಿ ಸ್ಮೃತಿಗಳೆಂಬ ಶಾಸ್ತ್ರದ ಚೋದನೆಯನ್ನು ಬಿಟ್ಟು ಪರಿತ್ಯಜಿಸಿ ಶ್ರದ್ಧೆಯಿಂದ ಅನ್ವಿತರಾಗಿ ಆ ಸ್ಥಿತ್ಯ ಬುದ್ಧಿಯಿಂದ ಅನ್ವಿತರಾಗಿ ಕೂಡಿದವರಾಗಿ ಯಜನ ಮಾಡುತ್ತಾರೋ ದೇವತೆಗಳೇ ಮುಂತಾದವರನ್ನು ಪೂಜಿಸುತ್ತಾರೋ ಎಂದರ್ಥ. ಶ್ರುತಿ ರೂಪವಾದ ಅಥವಾ ಸ್ಮೃತಿ ರೂಪವಾದ ಯಾವ ಶಾಸ್ತ್ರವಿಧಿಯನ್ನೂ ಕಾಣದೆ ಹಿರಿಯರು ಮಾಡುವುದನ್ನು ನೋಡುವುದರಿಂದಲೇ ಶ್ರದ್ಧೆಯಿಂದ ಕೂಡಿದವರಾಗಿ ಯಾರು ದೇವಾದಿಗಳನ್ನು ಪೂಜಿಸುತ್ತಾರೋ ಅವರನ್ನೇ ಇಲ್ಲಿ ಯಾರು ಶಾಸ್ತ್ರವಿಧಿಯನ್ನು ಬಿಟ್ಟು ಶ್ರದ್ಧೆಯಿಂದ ಅನ್ವಿತರಾಗಿ ಪೂಜಿಸುವರೋ ಎಂದೀ ಪರಿಯಲ್ಲಿ ಹಿಡಿದು ಹೇಳಿರುತ್ತದೆ. ಆದರೆ ಯಾರು ಯಾವುದಾದರೊಂದು ಶಾಸ್ತ್ರವಿಧಿಯನ್ನು ಕಂಡರೂ ಅದನ್ನು ಬಿಟ್ಟು ಅಶ್ರದ್ಧೆಯಿಂದ ವಿಧಿಗೆ ವಿರುದ್ಧವಾಗಿ ದೇವತೆಗಳೇ ಮುಂತಾದವರನ್ನು ಪೂಜಿಸುತ್ತಾರೋ ಅವರನ್ನು ಇಲ್ಲಿ ಯಾರು ಶಾಸ್ತ್ರವಿಧಿಯನ್ನು ಬಿಟ್ಟು ಪೂಜಿಸುವರೋ ಎಂದು ಹಿಡಿದು ಹೇಳಲಿಲ್ಲ. ಏಕೆಂದರೆ ಶ್ರದ್ಧೆಯಿಂದ ಕೂಡಿದವರಾಗಿ ಎಂಬ ವಿಶೇಷಣವನ್ನು ಕೊಟ್ಟಿರುವುದರಿಂದ ದೇವತೆಗಳೇ ಮೊದಲಾದವರ ಪೂಜೆಯನ್ನು ವಿಧಿಸುವುದರಲ್ಲಿ ತಾತ್ಪರ್ಯವುಳ್ಳ ಯಾವುದಾದರೊಂದು ಶಾಸ್ತ್ರವನ್ನು ಕಂಡರೂ ಅದನ್ನು ಬಿಟ್ಟು ಅಶ್ರದ್ಧೆಯುಳ್ಳವರಾಗಿ ಆ ವಿಧಿ ಇಲ್ಲದ ದೇವಾದಿ ಪೂಜೆಯಲ್ಲಿ ಶ್ರದ್ಧೆಯಿಂದ ಅನ್ವಿತರಾಗಿ ತೊಡಗುತ್ತಾರೆ ಎಂದು ಕಲ್ಪಿಸುವುದಕ್ಕೆ ಆಗುವ ಹಾಗಿಲ್ಲವಷ್ಟೇ. ಆದ್ದರಿಂದ ನಾವು ಮೊದಲು ಹೇಳಿರುವವರನ್ನೇ ಯೇ ಶಾಸ್ತ್ರ ವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತಾಃ ಯಾರು ಶಾಸ್ತ್ರವಿಧಿಯನ್ನು ಬಿಟ್ಟು ಶ್ರದ್ಧೆಯಿಂದ ಕೂಡಿ ಪೂಜಿಸುವರೋ ಎಂಬಲ್ಲಿ ಹಿಡಿದಿರುತ್ತದೆ ಎಂದು ಸಿದ್ಧವಾಯಿತು. ಹೇ ಕೃಷ್ಣನೇ, ಅವರ ಹೀಗಿರುವ ಪೂಜಕರ ನಿಷ್ಠೆಯು ಎಂಥದ್ದು? ಸತ್ವವೋ ರಜವೋ ತಮವೋ? ಸತ್ವವೇ ಅವರ ನಿಷ್ಠೆಯೋ ನಿಲ್ಲುವ ಸ್ಥಾನವೋ ಅಥವಾ ರಜವೋ ಅಥವಾ ತಮವೋ ಎಂದು ಪ್ರಶ್ನೆ. ಇದನ್ನು ಹೇಳಿದಂತೆ ಆಯಿತು. ಅವರು ಮಾಡುವ ದೇವಾದಿ ವಿಷಯವಾದ ಪೂಜೆ ಇದೆಯಲ್ಲ, ಅದೇನು ಸಾತ್ವಿಕವೋ ರಾಜಸಿಕವೋ ಅಥವಾ ತಾಮಸಿಕವೋ? ಹೀಗೆ ಅರ್ಜುನನ ಪ್ರಶ್ನೆ ಇದೆ. ಭಗವಂತ ಮುಂದಿನ ಶ್ಲೋಕದಲ್ಲಿ ಇದಕ್ಕೆ ಉತ್ತರಿಸುವನು. ಓ ಬಿಳಲಲ್ಲ ಬೇರಲ್ಲ ಮುಂಡಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಎಲೆ ನೀನು ವಿಶ್ವವೃಕ್ಷದೋಳ್ ಎಲೆಯೊಳೊಂದು ನೀ ತಿಳಿದವನು ನೆರವಾಗು ಮಂಕುತಿಮ್ಮ ತಿಳಿದವನು ನೆರವಾಗು ಮಂಕುತಿಮ್ಮ ಮಂಕುತಿಮ್ಮ. ತಳಿರಲ್ಲ ತಳಿರು ಅಲ್ಲ, ಮಲರಲ್ಲ ಮಲರು ಅಲ್ಲ. ವಿಶ್ವವೃಕ್ಷದೊಳ್ ವಿಶ್ವ ವೃಕ್ಷದ ಒಳ್ ಎಲೆಯೊಳೊಂದು ಎಲೆಯೊಳು ಒಂದು ತಿಳಿದವನು ತಿಳಿದದನು ತಿಳಿದು ಅದನು ತಳಿರು ಚಿಗುರು ಮಲರು ಹೂವು. ಈ ಜಗದ್ ವೃಕ್ಷದಲ್ಲಿ ನೀನು ಬೆಳಲಲ್ಲ ಬೇರಲ್ಲ ಮುಂಡವಲ್ಲ ಕಾಂಡವಲ್ಲ ಚಿಗುರಲ್ಲ ಹೂವಲ್ಲ ಕಾಯಿ ಹಣ್ಣೂ ಅಲ್ಲ. ಆ ವೃಕ್ಷದ ಸಹಸ್ರಾರು ಎಲೆಗಳಲ್ಲಿ ನೀನೂ ಸಹ ಒಂದು ಎಲೆ. ನಾನೇ ಎನ್ನುವ ಭಾವ ಬಿಟ್ಟು ನಾನು ಎಲ್ಲರಂತೆ ಎಂದು
ಈ ಬದುಕೆಂಬ ವೃಕ್ಷದಲ್ಲಿ ಒಂದಾಗಿ ಆ ವೃಕ್ಷಕ್ಕೆ ನೆರವಾಗು ಎಂದರೆ ಒಟ್ಟಾರೆ ಬದುಕಿಗೆ ಪೂರಕವಾಗಿ ಜೀವಿಸು ಎಂದು ಆದೇಶವನ್ನು ನೀಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಯು ಆರ್ ನಾಟ್ ದಿ ಸ್ಟ್ರಕ್ಸ್, ನಾಟ್ ದ ರೂಟ್ಸ್, not the canopy or the branches, not the sprouts, not the flowers or the fruits. You are just a leaf among the many, many leaves in this tree of life. Understand your role and be of use. Help, Mankutimma. ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಎಲೆ ನೀನು ವಿಶ್ವ ವೃಕ್ಷದೋಳು ಎಲೆಯೊಳೊಂದು ನೀ ತಿಳಿದದನು ನೆರವಾಗು ತಿಳಿದದನು ನೆರವಾಗು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಒಂದು ಮರದಲ್ಲಿ ಕೊಂಬೆ ರೆಂಬೆಗಳು ಮುಂಡಕಾಂಡಗಳು ಇದ್ದಾಗ್ಯೂ ಆ ಮರದ ಅಸ್ತಿತ್ವಕ್ಕೆ ಪೂರಕವಾಗಿ ಒದಗುವುದು ಅದರ ಬೇರುಗಳು ಮತ್ತು ಎಲೆಗಳು. ಬೇರುಗಳು ಭೂಮಿಗೆ ಭದ್ರವಾಗಿ ಅಂಟಿಕೊಂಡು ಮರಕ್ಕೆ ಬೇಕಾದ ಸಾರವನ್ನು ಹೀರಿ ಕಾಂಡದ ಮೂಲಕ ಮರದ ದೇಹಕ್ಕೆಲ್ಲ ಕಳುಹಿಸುತ್ತದೆ. ಎಲೆಗಳು ಸೂರ್ಯನ ಬೆಳಕು ಮತ್ತು ಶಾಖದಿಂದ ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಿಸಿಸ್ ದ್ಯುತಿ ಸಂಶ್ಲೇಷಣೆ ಮೂಲಕ ಆ ಮರಕ್ಕೆ ಬೇಕಾದ ಆಹಾರವನ್ನು ತಯಾರಿಸಿ ಆ ಗಿಡಕ್ಕೆ ಪೂರಕವಾಗಿ ತನ್ನ ಕರ್ತವ್ಯವನ್ನು ಮಾಡುತ್ತದೆ. ಹೇಗೆ ಪ್ರತಿಯೊಂದು ಎಲೆಯೂ ಗಿಡಕ್ಕೆ ಪೂರಕವಾಗಿರುತ್ತದೆಯೋ ಹಾಗೆಯೇ ಈ ಜಗದ್ವೃಕ್ಷಕ್ಕೆ ಪೂರಕವಾಗಿ ನಾವು ಸಹ ಬದುಕಬೇಕು ಎನ್ನುವುದು ಈ ಮುಕ್ತಕದ ಸಂದೇಶ. ನೂರಾರು ವರ್ಷಗಳಿಂದ ಇರುವ ಮರದಲ್ಲಿ ಹೊಸ ಎಲೆಗಳು ಚಿಗುರುವಂತೆ ಸಹಸ್ರಾರು ಕೋಟಿ ವರ್ಷಗಳ ಈ ಜಗದ್ವೃಕ್ಷದಲ್ಲಿ ಪಲ್ಲವಿಸಿದ ಎಲೆಗಳು ನಾವು. ಈ ಜಗದ್ವೃಕ್ಷದ ಬೇರುಗಳೇ ಅಂದಿನಿಂದ ಬೆಳೆದು ಬಂದ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು. ಅವುಗಳ ಬಲದಿಂದಲೇ ನಮ್ಮ ಅಸ್ತಿತ್ವ ಕೆಲ ಕಾಲ ಈ ಜಗದ್ವೃಕ್ಷದ ಮೇಲೆ ನಲಿದಾಡಿ ಈ ವೃಕ್ಷಕ್ಕೆ ಪೂರಕವಾದ ಕೆಲಸಗಳನ್ನು ಮಾಡಿ ನಿರ್ಗಮಿಸುವುದೇ ನಮ್ಮ ಕರ್ತವ್ಯ. ನಮ್ಮ ಕರ್ತವ್ಯವನ್ನು ನಾವು ಸಮರ್ಪಕವಾಗಿ ನಿರ್ವಹಿಸಿದರೆ ವೃಕ್ಷವೂ ಸಮೃದ್ಧಿಯಾಗಿ ಇರುತ್ತದೆ, ಇಲ್ಲದಿದ್ದರೆ ಹೊರಗುತ್ತದೆ. ಇಂದು ಆಗಿರುವುದು ಜಗದ್ವೃಕ್ಷ ತೊರಗುತ್ತಿದೆ. ವಿಶ್ವದಾದ್ಯಂತ ಕೆಲ ಜನರ ದುರ್ಬುದ್ಧಿಯಿಂದ ಹಲ ಜನರ ಬದುಕು ದುರ್ಭರವಾಗುತ್ತಿದೆ. ಕೆಲವರ ಸ್ವಾರ್ಥ ಅಹಂಕಾರ ಮುಂತಾದ ಬದುಕಿಗೆ ಮಾರಕವಾದ ಗುಣಗಳಿಂದ ಒಟ್ಟು ಸಮುದಾಯದ ಬದುಕು ದುರ್ಭರವಾಗುತ್ತಿದೆ. ಮಾನ್ಯ ಗುಂಡಪ್ಪನವರು ತಿಳಿದದನು ನೆರವಾಗು ಎಂದು ಹೇಳುವಂತೆ ನಾವು ಆತ್ಮಾವಲೋಕನ ಮಾಡಿಕೊಂಡು ಇಂದಿನ ಜಗದ್ವೃಕ್ಷದಲ್ಲಿ ನಮ್ಮ ಪಾತ್ರವೇನು, ನಾವದನ್ನು ಹೇಗೆ ನಿರ್ವಹಿಸುತ್ತಿದ್ದೇವೆ ಎನ್ನುವುದನ್ನು ಅರಿತು ಕೊರತೆಗಳನ್ನು ನೀಗಿಕೊಂಡು ಬಾಳಿದರೆ ಜಗತ್ತಿಗೆ ಬದುಕಿಗೆ ಪೂರಕವಾಗಬಹುದು. ಎಲ್ಲರ ಒಳಿತಿಗೆ ನಮ್ಮ ಪ್ರಯತ್ನವಲ್ಲದಿದ್ದರೂ ಯಾರಿಗೂ ಕೆಡಕನ್ನು ಮಾಡದೆ ಬದುಕಿದರೆ ಅದೇ ನಾವು ಈ ಜಗದ್ವೃಕ್ಷಕ್ಕೆ ಮಾಡುವ ಮಹದುಪಕಾರ ಎಂದುಕೊಳ್ಳಬೇಕು. ಇಂತಹ ತತ್ವ ವಿಚಾರವನ್ನು ಒಳಗೊಂಡಿದೆ ಶ್ರೀಮದ್ ಭಗವದ್ಗೀತೆ. ಶ್ರದ್ಧಾತ್ರಿ ವಿಭಾಗ ಯೋಗವನ್ನು ಆರಂಭಿಸಿದ್ದೇವೆ. ಅರ್ಜುನನು ಪ್ರಶ್ನೆ ಮಾಡಿದ್ದಾನೆ. ಇದರ ಉತ್ತರವನ್ನು ಮುಂದಿನ ವಾರ ಶನಿವಾರ ಮತ್ತು ಭಾನುವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶ್ರೀ ಗುರುದೇವರು.